ನಮಸ್ಕಾರ. ಒಬ್ಬರು ಫಾರ್ಮರು, ರೈತರೊಬ್ಬರು ಇಮ್ತಿಯಾಜ್ ಅಂತ ಮುಂಡಗೋಡದವರು, ಅವರು ನನಗೆ ಒಂದೆರಡು ಫೋಟೋ ಹಾಕಿದರು ಇವತ್ತು. ಫೋಟೋ ಹಾಕಿ, ಸರ್ ನಮ್ಮ ಶುಂಠಿ ಈ ಚಿತ್ರದಲ್ಲಿರುವಂತೆ ಕೊನೆ ಫೋಟೋ ಏನಿದೆಯಲ್ಲ ಅದೊಂದು ಫೋಟೋ ಹಾಕಿ, ಈ ಥರ ಆಗಿಬಿಟ್ಟಿದೆ. ನಾನು ಒಂದು ಫಂಗಿಸೈಡ್ ಶಿಲೀಂಧ್ರನಾಶಕನ ಸಿಂಪರಣೆ ಮಾಡಿದ್ದೆ. ಟೆಬುಕೊನಜೋಲ್ 50%, ಟ್ರೈಫ್ಲಾಕ್ಸಿಸ್ಟ್ರೋಬಿನ್ 25%, WG ಫಾರ್ಮುಲೇಷನ್ ಇರೋದು ಸಿಂಪರಣೆ ಮಾಡಿದ್ದೆ ಸರ್. ಒಂದು 4 ಲೈನು ಬೆಡ್ಗಳು, ಶುಂಠಿ ಬೆಡ್ಗಳು ಈ ಥರ ಸಿಂಪ್ಟಮ್ಸ್ ಲಕ್ಷಣಗಳನ್ನು ತೋರಿಸ್ತಾ ಇದೆ ಅಂತ ಸ್ವಲ್ಪ ಆತಂಕದಿಂದ ನನಗೆ ಮೆಸೇಜ್ ಮಾಡಿದರು ಇಮ್ತಿಯಾಜ್ ಅವರು, ಮುಂಡಗೋಡದವರು, ಉತ್ತರ ಕನ್ನಡ. ಸೊ ನಾನು ಅವ್ರಿಗೆ ಕೇಳಿದೆ, ಅದ್ರ ಜೊತೆ ಬೇರೆ ಏನಾದರೂ ಮಿಕ್ಸ್ ಮಾಡ್ಕೊಂಡಿದ್ದೀರಾ, ಈ ಒಂದು ಶಿಲೀಂಧ್ರನಾಶಕ ಒಂದೇ ಮಾಡಿದ್ದೀರಾ, ಅದ್ರ ಜೊತೆ ಏನೇನು ಮಾಡಿದ್ದೀರಿ ಅಂತ. ಅದ್ರ ಜೊತೆ ಸ್ಟಿಕ್ಕರ್ ಹಾಕ್ಕೊಂಡಿದ್ದಾರೆ, ಬೇರೆ ಏನೂ ಮಿಕ್ಸ್ ಮಾಡ್ಕೊಂಡಿಲ್ಲ. ಸೊ ಮತ್ತು ನನಗೆ ಡೌಟ್ ಆಯಿತು. ಇನ್ನೊಂದು ಪ್ರಶ್ನೆ ಕೇಳಿದೆ ನನಗೆ ಇಮಿಡಿಯೇಟ್ಲಿ, ಏನೋ ಒಂದು ಫೈಟೋಟಾಕ್ಸಿಸಿಟಿ ಥರ ಆಗಿದೆ ಮತ್ತು ಇಡೀ ಜಮೀನು ಆಗಿಲ್ಲ, ಒಂದು ಸ್ವಲ್ಪ 4 ಲೈನ್ಗಳು ಮಾತ್ರ ಆಗಿದೆ ಒಂದು ಅವರ ಇಡೀ ಜಮೀನಲ್ಲಿ. ಆವಾಗ ನನಗೆ ಯಾವುದಾದ್ರೂ ಕಳೆನಾಶಕ ಹೊಡೆದಿರ್ಬೋದಾ ಅಂತ ಒಂದು ಡೌಟ್ ಬಂತು. ಅದನ್ನು ಕೇಳಿದೆ ನಾನು ಅವ್ರಿಗೆ. ಸೊ ಅದಕ್ಕೆ ಆಮೇಲೆ ರಿಪ್ಲೈ ಮಾಡಿದ್ರು ಅವರು, ಹೌದು ಸರ್, ನಾವು ಇಲ್ಲಿ ಚಿತ್ರದಲ್ಲಿ ಏನು ತೋರಿಸಿದ್ದೀನಲ್ಲ, ಡೈಯುರಾನ್ ಅಂತ ಒಂದು ಹರ್ಬಿಸೈಡು, ಪ್ಯಾರಾಕ್ವಾಟ್ ಡೈಕ್ಲೋರೈಡ್ ಅಂತ ಒಂದು ಹರ್ಬಿಸೈಡು. ಇದು ಹೆಚ್ಚು ಕಡಿಮೆ 4 ತಿಂಗಳಿದೆ ಶುಂಠಿ. ಚಾನಲ್ಗಳು ಮಧ್ಯೆ ಡ್ರೈನೇಜ್ ಚಾನಲಲ್ಲಿ ಒಂದು ಪದ್ಧತಿ ಇದೆ, ಅಲ್ಲಿರೋ ಕಳೆನ ಹೋಗ್ಸೋದಕ್ಕೆ ಕೃಷಿಕರು ಡೈಯುರಾನು ಪ್ಯಾರಾಕ್ವಾಟ್ ಮಾಡ್ತಾರೆ. ಆದರೆ ನಾವು ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ ಯೂಶ್ವಲಿ ಅದನ್ನು. ಅವು ಪರ್ಸಿಸ್ಟೆಂಟ್ ರೆಸಿಡ್ಯುಯಲ್ ಹರ್ಬಿಸೈಡ್ಸ್ ಇರೋದ್ರಿಂದ ನಾನು ಸಜೆಸ್ಟ್ ಮಾಡೋದಿಲ್ಲ. ಬರೀ ಹುಲ್ಲಿನ ಕಳೆ ಇದ್ದರೆ ಕ್ವಿಜಲಪಾಪು, ಪ್ರಪಕ್ವಿಜಪಾಪು ಹೇಳಿರ್ತೀವಿ, ಸೆಲೆಕ್ಟಿವ್ ಹರ್ಬಿಸೈಡ್. ಶುಂಠಿಗೆ ಏನು ತೊಂದರೆ ಆಗೋದಿಲ್ಲ. ಈ ಡೈಯುರಾನ್ ಏನಿದೆಯಲ್ಲ, ಇದು ಶುಂಠಿ ಎಲೆ ಮೇಲೆ ಬಿದ್ದರೆ ತೊಂದರೆ ಆಗುತ್ತೆ, ಅದಕ್ಕೆ ಬೇಡ ಅಂತ ಹೇಳಿರ್ತೀವಿ. ಇವರೇನು ಮಾಡಿದ್ದಾರೆ, ಈ ಸ್ಪ್ರೇ ಕ್ಯಾನಲ್ಲಿ ಏನು ಕಳೆನಾಶಕ ಹೊಡೆದಿದ್ರಲ್ಲ, ಆ ಸ್ಪ್ರೇ ಕ್ಯಾನನ್ನು ತೊಳ್ಕೊಂಡಿಲ್ಲ, ಸ್ವಚ್ಛ ಮಾಡಿಲ್ಲ, ವಾಶ್ ಮಾಡಿಲ್ಲ. ನಾವು ಆ ಥರ ಹರ್ಬಿಸೈಡ್ ಯೂಸ್ ಮಾಡಿರೋ ಕ್ಯಾನ್ನ ಮತ್ತೊಂದು ಶಿಲೀಂಧ್ರನಾಶಕ, ಕೀಟನಾಶಕ ಅಥವಾ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಸ್ಪ್ರೇ ಮಾಡಬೇಕು ಅಂದರೆ ಕನಿಷ್ಠ ಒಂದು 3-4 ಸರಿ ಚೆನ್ನಾಗಿ ಸೋಪಿಂದ ತೊಳೆದು ರಿನ್ಸ್ ಮಾಡಿ ಆಮೇಲೆ ನೀವು ಯೂಸ್ ಮಾಡಿ ಅಂತ ಹೇಳಿರ್ತೀವಿ. ಸೊ ಅಲ್ಲಿಗೆ ಕೊನೆಗೆ ಇವ್ರ ಸಮಸ್ಯೆ ಗೊತ್ತಾಯಿತು ನಮಗೆ. ಈ ಕಳೆನಾಶಕದ್ದು ಏನು ಉಪಯೋಗಿಸಿದ್ರಲ್ಲ ಕ್ಯಾನು, ಅದೇ ಕ್ಯಾನಿಗೆ ಶಿಲೀಂಧ್ರನಾಶಕವನ್ನು ಮತ್ತು ಗಮ್ಮನ್ನು ಹಾಕ್ಕೊಂಡು ಹೊಡೆದಾಗ ಒಂದು 4 ಲೈನ್, ಅದು ಬಿಗಿನಿಂಗಲ್ಲಿ ಏನು ಅದರದ್ದು ಕಾನ್ಸಂಟ್ರೇಷನ್ ಇರುತ್ತಲ್ಲ ಅಲ್ಲಿವರೆಗೂ ಅಷ್ಟು ಜಾಗದಲ್ಲಿ ಅವರಿಗೆ ಶುಂಠಿನಲ್ಲಿ ಈ ಥರ ಲಕ್ಷಣಗಳು ಕಾಣಿಸ್ಕೊಂಡಿದೆ. ಸೊ ಆ ಕಾರಣಕ್ಕಾಗಿ ನಮ್ಮ ಕೃಷಿಕ ಬಂಧುಗಳು, ರೈತರು ಈ ರೀತಿ ಕಳೆನಾಶಕಗಳನ್ನು ಸಿಂಪರಣೆ ಮಾಡಿದಂತಹ ಸ್ಪ್ರೇಯರ್ಗಳು, ಏನು ಟ್ಯಾಂಕ್ಗಳಿದೆಯಲ್ಲ, ಪಂಪ್ಗಳು, ಅದನ್ನು 3-4 ಬಾರಿ ಸೋಪಲ್ಲಿ ಚೆನ್ನಾಗಿ ತೊಳೆದು ಮತ್ತು ಒಂದು 2-3 ಸರಿ ನೀರಲ್ಲಿ ಅದನ್ನು ಪ್ರಾಪರಾಗಿ ರಿನ್ಸ್ ಮಾಡಿಕೊಂಡು ಆಮೇಲೆ ಉಳಿದಂತಹ ಸಿಂಪರಣೆ ಅವ್ರು ಯಾವುದು ನಿರ್ಧಾರ ಮಾಡಿರ್ತಾರೆ ಅವಶ್ಯಕತೆಗೆ ತಕ್ಕಂಗೆ ಸಿಂಪರಣೆ ಮಾಡಿಕೊಂಡ್ರೆ ಈ ರೀತಿಯ ಅನಾಹುತಗಳನ್ನು ತಪ್ಪಿಸ್ಬೋದು. ಸೊ ಕೇಳಿದ ಎಲ್ರಿಗೂ ಕೂಡ, ನೋಡಿದ ಎಲ್ರಿಗೂ ಕೂಡ ಧನ್ಯವಾದ.